ಆಡಳಿತ ಪಕ್ಷದ ಶಾಸಕರು ಕೂಡ ಈ ಬಜೆಟ್ನ ಬಗ್ಗೆ ಆಸಕ್ತಿ ಇರಲಿಲ್ಲ. ನೋಡಿ, ಇವತ್ತು ಪ್ರಿಯಾರಿಟಿ ಸೆಕ್ಟರ್ ಅಂತ ಏನ್ ಕರೀತೇವೆ, ವಿಶೇಷವಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಕಳೆದ ಬಾರಿಗಿಂತಲೂ ಕೂಡ ಈ ಬಾರಿ ಕಡಿಮೆ ಮಾಡಿರುವಂತದ್ದು. ಬಜೆಟ್ ಅಲೋಕೇಶನ್ ಏನ್ ಮಾಡಬೇಕಾಗಿತ್ತು, ಕಳೆದ ಬಜೆಟ್ ನಲ್ಲಿ 100% ಕೊಟ್ಟಿದ್ರು ಎಜುಕೇಶನ್ಗೆ, ಈ ಬಾರಿ 10% ಇಳಿಸಿದ್ದಾರೆ. ಈ ರೀತಿ ಯಾವುದೇ ಒಂದು ಪ್ರಿಯಾರಿಟಿ ಸೆಕ್ಟರ್ಗೆ ಒಂದು ಆದ್ಯತೆಯನ್ನು ನೀಡದೇ ಇರುವಂತದ್ದು, ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅದಕ್ಕೂ ಕೂಡ ಆದ್ಯತೆ ನೀಡದೇ ಇರತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇವತ್ತು ಮುಖ್ಯಮಂತ್ರಿಗಳು ಇವತ್ತು ಶಬ್ದವನ್ನು ಮಾಡುವಂತ ಪ್ರಯತ್ನ ಮಾಡಿದ್ದಾರೆ ವಿನಃ ಯಾವುದೇ ಒಂದು ನಮ್ಮ ರಾಜ್ಯದ ಒಂದು ಅಭಿವೃದ್ಧಿಯ ದೃಷ್ಟಿಯನ್ನು ಇಟ್ಕೊಂಡು